ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್. ಅರ್ಜಿದಾರರ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ. ಅಲ್ಲಿಗೆ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್. ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್. ಅರ್ಜಿದಾರರ ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ. ಅರ್ಥಾತ್ ಸಿಬಿಐ ಅನುಮತಿಯನ್ನ ರದ್ದುಪಡಿಸಿರೋದು ಸರಿ ಇದೆ, ಸರ್ಕಾರ ಲೋಕಾಯುಕ್ತಕ್ಕೆ ತನಿಖೆ ನೀಡೋದು ಸರಿ ಇದೆ ಅನ್ನೋ ರೀತಿಯ ಆದೇಶ. ಈಗ ಬೇಕಿದ್ರೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ. ಹೈಕೋರ್ಟ್ನಲ್ಲಿ ಈಗ ಇವರಿಬ್ಬರ ಅರ್ಜಿಯನ್ನು ಏನು ವಜಾ ಮಾಡಲಾಗಿದೆ, ಇವರು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಅಂತ ಮಾನ್ಯ ಪೀಠ ಹೇಳ್ತಾ ಇದೆ. ಅಲ್ಲಿಗೆ ಸದ್ಯಕ್ಕೆ ನಮ್ಮ ಹೈಕೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಈ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಮೊನ್ನೆ ಅಷ್ಟೇ ಲೋಕಾಯುಕ್ತ ತನಿಖೆಗೆ ಹಾಜರಾಗಿದ್ರು. ಸಿಬಿಐ ಅವರೇ ವಾಸಿ, ಅವರು ಈ ಲೋಕಾಯುಕ್ತರು ಸಿಬಿಐಗಿಂತ ಜಾಸ್ತಿ ಪ್ರಶ್ನೆ ಕೇಳಿಬಿಟ್ರು ಅನ್ನೋ ಮಾತನ್ನು ಹೇಳ್ತಾ ಇದ್ರು ಆಚೆ ಬಂದು. ಈಗ ನೋಡಿ, ಈಗ ಎಲ್ಲದಕ್ಕೂ ರಿಲೀಫ್ ಸಿಕ್ಕಿದೆ. ತೀರ್ಪಿನ ಹಿಂದಿನ ಹಲವು ಸುಪ್ರೀಂ ಕೋರ್ಟ್ ಆದೇಶಗಳನ್ನು ನ್ಯಾಯಾಧೀಶರು ಓದಿ ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಕೇಸ್ ಕುರಿತು ತೀರ್ಪು ಹೊರಬೀಳಲಿಕ್ಕಿದೆ. ತೀರ್ಪು ಪ್ರಕಟಿಸಲಿರುವ ಹೈಕೋರ್ಟ್ ವಿಭಾಗೀಯ ಪೀಠ ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆ ನೀಡಿದ್ದ ಅನುಮತಿಯನ್ನ ವಾಪಸ್ ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೀತಾ ಇರೋದು. ಈ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದೂರನ್ನ ದಾಖಲಿಸಿದ್ರು ಸರ್ಕಾರದ ಕ್ರಮದ ವಿರುದ್ಧ ಮತ್ತು ಲೋಕಾಯುಕ್ತಕ್ಕೆ ನೀಡಿದ್ದ ರಾಜ್ಯ ಸರ್ಕಾರದ ಆದೇಶವನ್ನು ಪ್ರಶ್ನೆ ಮಾಡಿ ಸಿಬಿಐ ಕೂಡ ಕೋರ್ಟ್ ಮೊರೆ ಹೋಗಿತ್ತು. ಸದ್ಯಕ್ಕೆ ಇದೇ ವಿಚಾರಣೆಯನ್ನು ಎತ್ಕೊಂಡಿರೋದು. ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಕೇಸ್ ಕುರಿತು ತೀರ್ಪು ಪ್ರಕಟ ಆಗಲಿಕ್ಕಿದೆ. ಏನಾಗಬಹುದು ಅನ್ನೋಂಥ ಪ್ರಶ್ನೆ ಈಗಾಗಲೇ ವಾದ ಮಂಡನೆ ಆಗ್ತಾ ಇರೋದು. ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಅಂದರೆ 90% ಕೇಸ್ ಇನ್ವೆಸ್ಟಿಗೇಷನ್ ಈಗಾಗಲೇ ನಡೆದಾಗಿದೆ. ಈಗ ನೀವು ಸಡನ್ಲಿ ಸರ್ಕಾರ ಚೇಂಜ್ ಆದ ತಕ್ಷಣ ಅಥವಾ ಸರ್ಕಾರ ಬಂದ ಮೇಲೆ ಈ ತೀರಿ ಆ ಅನುಮತಿಯನ್ನೇ ರದ್ದು ಮಾಡೋದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ. ಕ್ಯಾಬಿನೆಟ್ನಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಾಗಿತ್ತು. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಏನು ಸಿಬಿಐ ತನಿಖೆಯನ್ನು ನಡೆಸ್ತಾ ಇತ್ತು, ಆ ಸಿಬಿಐಗೆ ಕೊಟ್ಟಂತಹ ವಿಚಾರವನ್ನೇ ರದ್ದುಪಡಿಸಲಾಗಿತ್ತು. ಸದ್ಯಕ್ಕೆ ಇದೇ ವಿಚಾರ ಈಗ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆ ನೀಡಿದ್ದ ಅನುಮತಿ ವಾಪಸ್ ಪಡೆದ ಸರ್ಕಾರದ ಕ್ರಮ ಪ್ರಶ್ನಿಸಿ ಅರ್ಜಿಯನ್ನು ಏನು ಸಲ್ಲಿಸಲಾಗಿತ್ತು ಅದರ ವಿಚಾರಣೆ ನಡೆದಿರೋದು. ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಿಬಿಐ ಈ ವಿಚಾರಗಳನ್ನು ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇದರ ತೀರ್ಪನ್ನು ವಿಭಾಗೀಯ ಪೀಠ ಕೆಲವೇ ಕ್ಷಣಗಳಲ್ಲಿ ನೀಡಲಿಕ್ಕಿದೆ. ಅಕ್ರಮ ಆದಾಯ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದ್ದ ಕೇಸ್ನ ಇನ್ವೆಸ್ಟಿಗೇಷನ್ 90% ಅಷ್ಟು ಮುಗಿದಿದೆ. ಆದರೆ ಸಡನ್ಲಿ ಈ ರೀತಿ ಯಾಕೆ ಅನ್ನುವಂತಹ ಪ್ರಶ್ನೆ. ಮುಂದೆ ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಈಗ ವಿಭಾಗೀಯ ಪೀಠ ಯಾವ ರೀತಿ ತೀರ್ಪನ್ನು ನೀಡುತ್ತೆ, ಲೋಕಾಯುಕ್ತವೇ ತನಿಖೆಯನ್ನು ನಡೆಸಲಿ ಅಂತ ಹೇಳುತ್ತಾ ಅಥವಾ ಸಿಬಿಐ ಅನುಮತಿಯನ್ನು ರದ್ದು ಮಾಡಿರೋದು ಸರಿಯಲ್ಲ, ಸಿಬಿಐ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡೋದನ್ನು ಮುಂದುವರಿಸಲಿ ಅಂತ ಅನುಮತಿಯನ್ನು ನೀಡಿದರೆ ಡಿಕೆ ಶಿವಕುಮಾರ್ಗೂ ಕೂಡ 100ಕ್ಕೆ 100ರಷ್ಟು ಕಂಟಕ ಫೇಕ್ಸ್. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ವಿಚಾರ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆದಾಯ ಗಳಿಕೆ ವಿಚಾರ. ಇಡೀ ಸರ್ಕಾರವೇ ಕೋರ್ಟ್ ಕಟ್ಕಟೆಯಲ್ಲಿದೆ. ಈಗ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಈಗ ಫೋನ್ ಸಂಪರ್ಕದಲ್ಲಿ. ವಿಜಯ್, ಸದ್ಯಕ್ಕೆ ಏನಾಗ್ತಾ ಇದೆ, ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್ ಪಾಟೀಲ್, ಸಾಕಷ್ಟು ಮಹತ್ವದ ಜೊತೆಗೆ ಕುತೂಹಲ ಕೇಳಿಸಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆ ಸಂಬಂಧಪಟ್ಟಂತೆ ಏನು ಹಿಂದೆ ಬಿಜೆಪಿ ಸರ್ಕಾರ ಅಕ್ರಮ ಆಸ್ತಿ ಗಳಿಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಶಿಫಾರಸು ಮಾಡಲಾಗಿತ್ತು. ಆ ನಿರ್ಧಾರವನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟದಲ್ಲಿ ವಾಪಸ್ ತೆಗೆದುಕೊಂಡು ಲೋಕಾಯುಕ್ತಕ್ಕೆ ಕೊಟ್ಟಿತ್ತು. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಅಂದ್ರೆ ಇಂದಿನ ಸರ್ಕಾರ ಮಾಡಿದಂತ ನಿರ್ಧಾರನ ವಾಪಸ್ ತೆಗೆದುಕೊಂಡಿರುವುದು. ಇದು ರಾಜಕೀಯವಾಗಿ ಕೂಡ ಒಂದಷ್ಟು ಸಾಕಷ್ಟು ಚರ್ಚೆ ವಿಚಾರ ಆಗಿತ್ತು. ಈಗ ಅದನ್ನ ಪ್ರಶ್ನೆ ಮಾಡಿ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನ ಪ್ರಶ್ನೆ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ವಾದ ವಿವಾದ ಸಂಪೂರ್ಣ ಆಗಿತ್ತು. ಈಗ ತೀರ್ಪನ್ನ ಕಾಯ್ದಿರಿಸಿರುವಂತದ್ದು ಇನ್ನು ಕೆಲವೇ ಕ್ಷಣ ತೀರ್ಪು ಹೊರಬೀಳಲಿದೆ.
ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪಾಲಿಗೆ ಇದು ಒಂದು ರೀತಿಯಲ್ಲಿ ಸಾಕಷ್ಟು ಮಹತ್ವದ ದಿನ ಆಗಿರುವಂತದ್ದು. ಒಂದು ವೇಳೆ ಏನಾದರೂ ಕೂಡ ಸಿಬಿಐ ತನಿಖೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನು ವಾಪಸ್ ತೆಗೆದುಕೊಂಡು ಲೋಕಾಯುಕ್ತ ಕೊಟ್ಟಿರುವಂತಹ ನಿರ್ಧಾರ ಸರಿ ಅಂತಂದ್ರೆ ಡಿ ಕೆ ಶಿವಕುಮಾರ್ ಒಂದಷ್ಟು ಸೇಫ್, ರಾಜಕೀಯವಾಗಿ ಒಂದಷ್ಟು ಸೇಫ್, ಜೊತೆ ಕಾನೂನಾತ್ಮಕ ಕೂಡ ಒಂದಷ್ಟು ಸೇಫ್ ಆಗುತ್ತೆ. ಒಂದು ವೇಳೆ ಹೈಕೋರ್ಟ್ ಏನು ಕೂಡ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ತೆಗೆದುಕೊಂಡಿರುವ ನಿರ್ಧಾರ ತಪ್ಪಾಗಿದೆ, ಸಿಬಿಐ ಹಿಂದಿನ ಸರ್ಕಾರ ತೆಗೆದುಕೊಂಡು ಸರಿಯಾಗಿತ್ತು ಅಂತ ಹೇಳಿ ಸಿಬಿಐಗೆ ಏನಾದ್ರು ಕೂಡ ಮತ್ತೆ ತನಿಖೆಗೆ ಮಾಡಬೇಕು ಅಂತ ಏನಾದ್ರು ಕೂಡ ಆದೇಶ ಕೊಟ್ರೆ ಖಂಡಿತವಾಗ್ಲೂ ಕೂಡ ಒಂದಷ್ಟು ಕಾನೂನಾತ್ಮಕವಾಗಿ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ, ಜೊತೆಗೆ ರಾಜಕೀಯ ಕೂಡ ಒಂದಷ್ಟು ಸಂಕಷ್ಟ ಎದುರಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ವಿಜಯ್? ಶ್ರೀಪಾದ್, ಈ ವಾದ ವಿವಾದ ಆಗಿರುವಂತದ್ದು ನಾವು ನ್ಯಾಯಾಲಯ ಇದೇ ರೀತಿ ತೀರ್ಪು ಕೊಡ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಎರಡೂ ಕಡೆ ಕೂಡ ಸಂಪೂರ್ಣವಾಗಿ ವಾದ ವಿವಾದ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾವ ಆಧಾರದ ಮೇಲೆ ಏನ್ ತೀರ್ಪು ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಸಹಜವಾಗಿ ಕೂಡ ಎಲ್ಲರೂ ಕೂಡ ಅದೇ ವಿಚಾರ ಕಡೆ ಎದುರು ನೋಡ್ತಾ ಇರುವಂತದ್ದು, ಏನ್ ತೀರ್ಪು ಬರುತ್ತೆ ಅನ್ನೋದನ್ನ ಶ್ರೀಪಾದ್. ಓಕೆ, ಈಗ ಒಂದ್ ಕಡೆ ಇಡೀ ಸರ್ಕಾರ ಕೋರ್ಟ್ ಕಟಕಟೆಯಲ್ಲಿದೆ. ಮುಖ್ಯಮಂತ್ರಿಗಳ ಕಥೆ ಆಯ್ತು, ಈಗ ಉಪಮುಖ್ಯಮಂತ್ರಿಗಳ ವಿಚಾರಣೆ ಕಂಪ್ಲೀಟ್ ಕೋರ್ಟ್ನಲ್ಲಿ ಸರ್ಕಾರ ಇರುವಾಗ ಆಡಳಿತ ಯಂತ್ರ ಕುಸ್ತಿರೋದು, ಜನ ಕಂಗಾಲಾಗಿರೋದು. ಈಗ ಏನು ಚರ್ಚೆ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಅಂತ? ಶ್ರೀಪಾದ್, ರಾಜ್ಯ ರಾಜಕೀಯ ಇತಿಹಾಸದಲ್ಲಿ ನಂಬರ್ 1, ನಂಬರ್ 2 ಅಂದ್ರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಪ್ರಕರಣ ಸಂಬಂಧಪಟ್ಟಂತೆ ಒಂದೇ ದಿನದಲ್ಲಿ ಈ ರೀತಿ ಏನು ವಾದ ವಿವಾದ ಆಗ್ತಾ ಇರುವಂತದ್ದು, ಒಂದ್ ಕಡೆ ತೀರ್ಪಿಗೆ ಎದುರು ನೋಡ್ತಾರೆ. ಒಂದೇ ನಿಮಿಷ ವಿಜಯ್, ಬರ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಕೇಸ್ನ ತೀರ್ಪು ಪ್ರಕಟ ಆಗಲಿಕ್ಕಿದೆ. ಹೈಕೋರ್ಟ್ ಪೀಠಕ್ಕೆ ನ್ಯಾಯಮೂರ್ತಿಗಳು ಈಗ ಆಗಮಿಸಿದ್ದಾರೆ. ಕೆ ಸೋಮಶೇಖರ್ ಇರುವಂತಹ ವಿಭಾಗೀಯ ಪೀಠ. ಸೊ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳುತ್ತೆ. ಏನಾಗಿರುತ್ತೆ ತೀರ್ಪು ಅನ್ನುವಂಥ ಪ್ರಶ್ನೆ ಇದೆ. ಎಸ್, ಈಗ ಬರ್ತಾ ಇರುವಂತಹ ಅಪ್ಡೇಟ್, ನ್ಯಾಯಮೂರ್ತಿಗಳು ಆದೇಶವನ್ನ ಓದ್ತಾ ಇದ್ದಾರೆ. ಕೆ ಸೋಮಶೇಖರ್ ಇರುವ ವಿಭಾಗೀಯ ಪೀಠ ಈಗ ಆದೇಶವನ್ನ ಓದ್ತಾ ಇದ್ದಾರೆ ಜಡ್ಜ್ ಸಾಹೇಬರು. ಇದು ರಾಜ್ಯ ಸರ್ಕಾರ ಹಾಗೂ ಸಿಬಿಐ ನಡುವಿನ ಜಂಜಾಟ. ತೀರ್ಪನ್ನ ಓದೋದಕ್ಕೆ ಆರಂಭ ಮಾಡಿದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳು. ಅವರು ಮೊದಲು ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ ನಂತರ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿರುವಂತಹ ವಿಚಾರ ಏನಂತಂದ್ರೆ, ಸಿಬಿಐ ಮತ್ತು ಸರ್ಕಾರ ಅವರಿಬ್ಬರ ಜಂಜಾಟದಲ್ಲಿ ಸದ್ಯಕ್ಕೆ ಏನೆಲ್ಲ ಈ ಕ್ಷಣದವರೆಗೂ ಅಂದರೆ 90% ಇನ್ವೆಸ್ಟಿಗೇಷನ್ ಮುಗಿದೋಗಿದೆ ಅಂತ ಹೇಳ್ತಾ ಇರೋದು ಸಿಬಿಐ. ಈ ಕೊನೆ ಕ್ಷಣದಲ್ಲಿ ನೀವು ಆ ಕೇಸನ್ನೇ ರದ್ದು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಬಲವಾದ ವಾದ ಮತ್ತು ಪ್ರಶ್ನೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಮಾನ್ಯ ವಿಭಾಗೀಯ ಪೀಠ ಹೇಳ್ತಾ ಇರೋದೇನಂತಂದ್ರೆ, ರಾಜ್ಯ ಸರ್ಕಾರ ಹಾಗೂ ಸಿಬಿಐ ನಡುವಿನ ಜಂಜಾಟ. ಎಸ್, ಮುಂದೆ ಏನಾಗ್ಬೋದು ಹಾಗಿದ್ರೆ ಅವರ ಜಂಜಾಟ ಅಂತಂದ್ರೆ ಇಲ್ಲಿ ಮಾನ್ಯ ವಿಭಾಗೀಯ ಪೀಠ ಇದನ್ನ ಯಾವ ರೀತಿ ಗಮನಿಸಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈಗಾಗಲೇ ಹೇಳ್ತಾ ಇದ್ದೆ, ರಾಜ್ಯ ಸರ್ಕಾರ ಮತ್ತು ಸಿಬಿಐ ನಡುವಿನ ಜಂಜಾಟ ಇದು. ತೀರ್ಪನ್ನ ಓದ್ತಾ ಇದ್ದಾರೆ ನ್ಯಾಯಮೂರ್ತಿ ಸೋಮಶೇಖರ್ ಪೀಠ. ಸರ್ಕಾರ ಮತ್ತು ಸಿಬಿಐ ಕೇಸ್ ರದ್ದು ಮಾಡಿದ್ದನ್ನ ಸಿಬಿಐ ಪ್ರಶ್ನೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಈ ಸರ್ಕಾರ ಏನು ಸಿಬಿಐಗೆ ಅನುಮತಿಯನ್ನ ರದ್ದು ಮಾಡ್ತೋ ಅದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ವಾದ ಪ್ರತಿವಾದ ನಡೆದು ಈಗ ತೀರ್ಪನ್ನ ಓದ್ತಾ ಇದ್ದಾರೆ ಮಾನ್ಯ ನ್ಯಾಯಮೂರ್ತಿ ಸೋಮಶೇಖರ್ ಪೀಠದವರು. ಎಸ್, ಈಗ ಬರ್ತಾ ಇರುವಂತಹ ಬಿಗ್ ಅಪ್ಡೇಟ್, ಇದು